ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ರೂಪಾವತಿ ಸೋಮಯ್ಯ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಇದೇ ಸಂದರ್ಭದಲ್ಲಿ ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಶ್ರೀಮತಿ ರೂಪಾವತಿ ಸೋಮಯ್ಯ ಅವರು ಮಾತನಾಡಿ, ಪಂಚಾಯಿತಿಯ ಎಲ್ಲ ಸದಸ್ಯರು ಒಮ್ಮತದಿಂದ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಸದಸ್ಯರನ್ನ ಜೊತೆಗೂಡಿಸಿ ಪಂಚಾಯತನ್ನ ಮಾದರಿ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ಇವತ್ತಿನ ದಿನ ನನ್ನ ಅಧ್ಯಕ್ಷರನ್ನಾಗಿ ಮಾಡಿರುವಂತಹ ಬಳ್ಳೂರು ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮಸ್ಥರಿಗೂ ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ನಂಬಿ ಈ ಸ್ಥಾನವನ್ನು ಕೊಟ್ಟಿರುವಂತಹ ಜವಾಬ್ದಾರಿ ನಾನು ನೀತಿ ನಿಷ್ಠೆಯಿಂದ ನಡೆಸಿಕೊಂಡು ಹೋಗ್ತೀನಿ. ಬಳ್ಳೂರಿನ ಅಧ್ಯಕ್ಷರ ಚುನಾವಣೆ ಇತ್ತು. ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರೂಪಾ ಸೋಮಯ್ಯ ಅಂತ ಕ್ಯಾಂಡಿಡೇಟು. ಇವರ 9 ತಿಂಗಳ ಅವಧಿ ಇರುತ್ತೆ. ನೆಕ್ಸ್ಟ್ 9 ತಿಂಗಳ ಅವಧಿಗೆ ಇರೋದಿರುತ್ತೆ. ಇವತ್ತು ಅವಿರೋಧ ಆಯ್ಕೆಯಾಗಿದ್ದಾರೆ. ಇವರ ಅವಿರೋಧ ಆಯ್ಕೆಗೆ ಪಂಚಾಯಿತಿಯ ಸದಸ್ಯರು ಹಾಗೂ ಊರಿನ ಮುಖಂಡರು ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಈ 9 ತಿಂಗಳ ಅವಧಿ ಅವ್ರು ಏನು ಪೀರಿಯಡ್ ಇದೆಯೋ ಅದು ಕೆಲಸ ಕಾರ್ಯಗಳು ಮಾಡಲಿ ಅಂತ ಆಶಿಸ್ತೀವಿ. ಬಳ್ಳೂರು ಗ್ರಾಮ ಪಂಚಾಯಿತಿಯ ಈ ಒಂದು 2 ವರ್ಷದ ಅವಧಿಯಲ್ಲಿ 2ನೇ ಬಾರಿ ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಚುನಾವಣೆ ನಡೆಯಿತು. ಈ ದಿನ ನಮ್ಮ ಬಳ್ಳೂರು ಸದಸ್ಯರು, ಬಳ್ಳೂರಿನ ಗ್ರಾಮಸ್ಥರು ಮತ್ತು ಸುತ್ತ ನಮ್ಮ ಪಂಚಾಯಿತಿಯ ಎಲ್ಲ ಹಿರಿಯರು ನಾಯಕರು ಒಟ್ಟುಗೂಡಿ ಏನು ಚುನಾವಣೆ ಇಲ್ಲದೆ ನಮ್ಮ ಒಂದು ಬಳ್ಳೂರು ಪಂಚಾಯಿತಿಯಲ್ಲಿ ಅಧ್ಯಕ್ಷತೆಯಲ್ಲಿ ಚುನಾವಣೆ ಬೇಡ, ಅವಿರೋಧವಾಗಿ ಆಯ್ಕೆ ಮಾಡೋಣ ಅಂತೇಳಿ ಮೊದಲನೇ ಬಾರಿಗೆ ಲತಾ ಗಣೇಶ್ ಅವರು ಆಯ್ಕೆ ಆಗಿದ್ದರು. ಈ ಬಾರಿ ರೂಪಾ ಸೋಮಯ್ಯ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಸ್ಥಳದಲ್ಲಿ ಬಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಮುಖಂಡರು, ಬಳ್ಳೂರು ಗ್ರಾಮಸ್ಥರು, ಪಂಚಾಯಿತಿ ಸಿಬ್ಬಂದಿ ವರ್ಗ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು.